ಶ್ರೀ ಗಣೇಶನ ಒಬ್ಬ ಕೆಳವರ್ಗದ ಯುವಕ ಬ್ರಾಹ್ಮಣ ಕನ್ಯೆಯನ್ನು ನೋಡಿ ತುಂಬ ಖುಷಿಯಾಗಿ ಅವಳನ್ನು ಮದುವೆಯಾಗಲು ಯೋಚಿಸುತ್ತಾನೆ. ಅದಕ್ಕೋಸ್ಕರ ಅವನು ಅವಳ ತಂದೆಯ ಬಳಿ ಬಂದು ಅವನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವೇದ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ವೇದ ವಿಷಯವನ್ನು ಒಳ್ಳೆ ರೀತಿಯಿಂದ ಕಲಿತಾನೆ. ಈ ಟೈಮಲ್ಲಿ ಆ ಯುವಕ ಮತ್ತು ಯುವತಿಯ ಮೇಲೆ ಪ್ರೇಮಾಂಕುರ ಜಾಸ್ತಿ ಆಗ್ತದೆ ಹಾಗೂ ಅವರಿಬ್ಬರ ಮದುವೆ ಸಹ ಆಗ್ತದೆ. ಗುಣ ಸುಟ್ರು ಸಾಯುವುದಿಲ್ಲ ಹೇಳಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅವನಿಗೆ ಮಾಂಸದ ಸೆಳೆತ ಆಗುತ್ತದೆ ಹಾಗೂ ಅವನು ಆವಾಗ ಹೋಗಿ ತಿನ್ನುತ್ತಿರುತ್ತಾನೆ ಹಾಗೂ ಅವನ ಮಕ್ಕಳಿಗೆ ಸಮೇತ ಮಾಂಸದ ಪರಿಚಯ ಮಾಡುತ್ತಾನೆ. ಈ ವಿಷಯ ಅವನ ಹೆಂಡತಿಗೆ ಗೊತ್ತಾದಾಗ ಅವಳ ರೌದ್ರಾವತಾರ ತಾಳಿ ಅವನನ್ನು ಕೊಂದು ವಿಧವೆ ಆಗಲು ಯೋಚಿಸುತ್ತಾಳೆ. ಅವನು ಮಾಯಾವಿ ಆದ ಕಾರಣ ಅವನು ಬೇರೆ ಬೇರೆ ಪ್ರಾಣಿಗಳಲ್ಲಿ ಬಚ್ಚಿ ಅಡಗಿಕೊಳ್ಳುತ್ತಾನೆ. ಆದರೆ ಕೊನೆಗೆ ಅವನು ಕೋಣದ ರೂಪದಲ್ಲಿ ಇರುವಾಗ ಆ ಕೋಣವನ್ನು ಕಡೆದು ಅವನನ್ನು ಸಾಯಿಸುತ್ತಾನೆ ಹಾಗೂ ಅವಳ ಇರುವ ಮನೆಯನ್ನು ಬೆಂಕಿ ಹಚ್ಚಿ ಅಲ್ಲಿಂದ ಮಾಯವಾಗುತ್ತಾಳೆ. ಇದ್ದ ಜನರು ಈ ವಿಷಯವನ್ನು ಕೇಳಿ ಇವಳು ಸಾಮಾನ್ಯ ಹೆಂಗಸಲ್ಲ, ಇವಳು ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಬಂದ ದುರ್ಗೆಯ ಅವತಾರ ಎಂದು ಗೊತ್ತಾಗುತ್ತದೆ. ಅದಕ್ಕೋಸ್ಕರ ಅವಳಿಗೆ ಆ ದಿನದಿಂದ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಕಥೆಯಾಗಿತ್ತು ಶಿರ್ಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನ. 1689ರಲ್ಲಿ ಹೊನಗಲಲ್ಲಿ ಕಳ್ಳರ ಕಾಟ ತುಂಬ ಇತ್ತು. ಹೊನಗಲ್ನ ಜಾತ್ರೆ ಮುಗಿದ ಮೇಲೆ ಅಲ್ಲಿನ ಪ್ರಮುಖರು ಮರದ ವಿಗ್ರಹವನ್ನು ಮತ್ತು ಒಡವೆಯನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿದ್ದರಂತೆ. ಕಳ್ಳರು ಪೆಟ್ಟಿಗೆಯಲ್ಲಿ ಇದ್ದ ಒಡವೆಯನ್ನು ದರೋಡೆ ಮಾಡಿ ಶಿರ್ಸಿಗೆ ಬಂದು ಈ ಪೆಟ್ಟಿಗೆಯನ್ನು ಒಂದು ಕೆರೆಯಲ್ಲಿ ಬಿಸಾಕಿ ಹೋಗಿದ್ದಾರೆಂದು ಕತೆ ಇದೆ. ಅದು ಈಗದ ದೇವಿ ಕೆರೆ. ಭಕ್ತನೊಬ್ಬ ಪ್ರತಿ ವರ್ಷ ಈ ಜಾತ್ರೆಗೆ ಹೋಗ್ತಾ ಇರ್ತಾನೆ. ಆದರೆ ಒಂದು ಸಲ ಅಲ್ಲಿಯ ಜನರು ಅವನಿಗೆ ಆ ಜಾತ್ರೆಗೆ ಹೋಗ್ಲಿಕ್ಕೆ ಬಿಡುವುದೇ ಇಲ್ಲ. ಅದರಿಂದ ಬೇಸರಗೊಂಡ ಭಕ್ತ ಅಲ್ಲೇ ಕುಳಿತುಕೊಂಡು ಮಾರಿಕಾಂಬನನ್ನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ರಾತ್ರಿ ದೇವಿ ಅವನ ಕನಸಲ್ಲಿ ಬಂದು, ನೋಡು ನಾನು ಈ ಕೆರೆಯಲ್ಲಿದ್ದೇನೆ, ನಾನು ಹೊರಗೆ ತಕೊಂಡು ಬಾ ಎಂದು ಆದೇಶ ನೀಡುತ್ತಾಳೆ. ಅವನು ಅಲ್ಲಿಯ ಪ್ರಮುಖರಿಗೆ ಹೇಳಿ ಆ ಕೆರೆಯನ್ನು ವಿಚಾರಣೆ ಮಾಡಲಿಕ್ಕೆ ಹೇಳ್ತಾನೆ. ಅದೇ ಟೈಮಲ್ಲಿ ಅವನು ಆ ಕೆರೆಗೆ 3 ಸುತ್ತು ಪ್ರದಕ್ಷಿಣೆ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡುತ್ತಾನೆ. ವಿಚಾರಣೆ ಮಾಡುವಾಗ ಅವರಿಗೆ ಆ ಪೆಟ್ಟಿಗೆ ಸಿಗುತ್ತದೆ. ಆ ಪೆಟ್ಟಿಗೆಯಲ್ಲಿದ್ದ ಭಾಗವಾದ ವಿಗ್ರಹವನ್ನು ಒಟ್ಟುಗೂಡಿಸಿದ ನಂತರ ಆ ವಿಗ್ರಹ ಮೂಡಿ ಬರುತ್ತದೆ. ಅದುವೇ ಈಗ ಪೂಜೆ ಮಾಡುತ್ತಿರುವ ಮಾರಿಕಾಂಬ ವಿಗ್ರಹ. ಆಶಿ ಯಾರ ಮಾತಿಗೆ ಕೇಳಿ ಕೋಣ ಹತ್ತಿಯನ್ನು ನಿಲ್ಲಿಸಿದ್ರು? ಗಾಂಧೀಜಿ ಅವರ ಮಾತಿಗೆ ಒಪ್ಪಿಕೊಂಡ ಜನರು ಅಂದಿನಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯ ಕೋಣ ಹತ್ಯೆಯನ್ನು ಮಾಡಿಲ್ಲ. ಆದರೆ ಸಂಪ್ರದಾಯವನ್ನು ನಿಲ್ಲಿಸಿಲ್ಲ. ಅದು ಹೇಗೆ ಎಂದರೆ ಇಂದಿಗೂ ಕೂಡ ಮಾರಿಕೋಣ ಎಂಬುವ ಒಂದು ಕೋಣವಿದೆ. ಅದರಿಂದ ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ 1 ಸಿರಿಂಜ್ ರಕ್ತವನ್ನು ತೆಗೆದುಕೊಂಡು ದೇವಿಗೆ ಅರ್ಪಣೆ ಮಾಡುತ್ತಾರೆ. ಇದು ಮಾನವೀಯತೆಯನ್ನು ಮೆರೆದಂತಾಗುತ್ತದೆ ಹಾಗೂ ಸಂಪ್ರದಾಯವನ್ನು ನಡೆಸಿದಂತಾಗುತ್ತದೆ.